ತಾಲೂಕಾ ಆಡಳಿತ, ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅಧಿಕೃತ ರಸ್ತೆಯ ಅತಿಕ್ರಮಣ ತೆರವುಗೊಳಿಸಿರುವುದನ್ನು ಸ್ವಾಗತಿಸಿ ದೇವರರಡ್ಡೇರಹಟ್ಟಿಯ ನಾಯಿಕ್ ತೋಟದ ವಸತಿ ಜನರು ತಾಲೂಕಾ ಆಡಳಿತವನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹನುಮಂತ್ ನಾಯ್ಕ್, ಕಳೆದ 4 ವರ್ಷಗಳಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಇದರಿಂದ 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನಾನುಕೂಲವಾಗಿತ್ತು. ಹೀಗಾಗಿ ನಿರಂತರವಾಗಿ ತಾಲೂಕಾ ಆಡಳಿತಕ್ಕೆ ಅತಿಕ್ರಮಣ ತೆರವುಗೊಳಿಸಿ ಎಂದು ಆಗ್ರಹಿಸಿ ಮನವಿ ಕೊಡಲಾಗಿತ್ತು ಎಂದ ಅವರು, ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟ ತಹಶೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಫೆಬ್ರವರಿ 27ರಂದು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಅತಿಕ್ರಮಣ ತೆರವುಗೊಳಿಸಿದ್ದು ನಮಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ರಾಜಶ್ರೀ ನಾಯ್ಕ್ ಮಾತನಾಡಿ, ನಮ್ಮ ತೋಟದ ವಸತಿಗೆ ವೈದ್ಯರಿಗೂ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ನಾವು ತಹಶೀಲ್ದಾರರಿಗೆ ಮನವಿ ಮಾಡಿಕೊಂಡ ಪರಿಣಾಮ ತಹಶೀಲ್ದಾರರು ಅಧಿಕಾರಿಗಳ ಸಹಿತ ಸ್ಥಳಕ್ಕೆ ಬಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ಎಂದ ಅವರು, ರಸ್ತೆ ಮಾಡಿಕೊಟ್ಟಿರುವ ದಿನ ನಮಗೆ ಹಬ್ಬದ ದಿನವಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ಸದಾಶಿವ ನಾಯಕ್, ಮಹಾದೇವ ನಾಯಕ್, ಕಲ್ಲಪ್ಪ ನಾಯಕ್, ಬಾಬುರಾವ್ ಕುಳ್ಳೊಳ್ಳಿ, ಸುಭಾಷ್ ನಾಯಕ್, ಶಿವಪ್ಪ ನಾಯಕ್, ಸುನಂದ ನಾಯಕ್, ಮಹಾದೇವಿ ನಾಯಕ್, ರೂಪಾ ನಾಯಕ್, ಸಕ್ಕುಬಾಯಿ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ರಸ್ತೆ ಸುಮಾರು 4 ವರ್ಷದಿಂದ ಇದು ಬಂದಿತ್ತು. ಇದರಿಂದ ಸಾರ್ವಜನಿಕರಿಗೆ ಭಾಳ ಅಂದರೆ ಭಾಳ ತ್ರಾಸಾಗಿತ್ತು. ಅದರ ದರ್ಶನ ನಾವು ಕಾನೂನು ಮೊರೆ ಹೋದಾಗ ಕಾನೂನಿಗೆ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟೆವು, ಮತ್ತು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಮನವಿ ಕೊಟ್ಟೆವು. ಅದು ನಮ್ಮ ಮನವಿಯನ್ನು ಪರಿಗಣಿಸಿ ಇಲ್ಲಿ ಸ್ಥಾನಿಕ ಚೌಕಸಿ ಮಾಡಿ ಇಲ್ಲಿ ಬಂದಿದ್ದದು ಅವ್ರಿಗೆ ಕನ್ಫರ್ಮ್ ಆದ ನಂತರ ಬಹಳಷ್ಟು ಸಾರ್ವಜನಿಕರಿಗೆ ಅಡಚಣೆ ಆಗೋದ್ರ ಗಮನಗಳಲ್ಲಿ ಇಟ್ಕೊಂಡು ಇವರ 27ನೇ ತಾರೀಕು ದಿವಸ ಇಲ್ಲಿ ರಸ್ತೆ ಮಾಡೋಕೆ ತಹಶೀಲ್ದಾರ್ ಸಾಹೇಬರು ಆರ್ಡ್ರ್ ಮಾಡಿದ್ರು. ಮತ್ತು ಅದರ ಪ್ರಕಾರ ತಹಶೀಲ್ದಾರ್ ಸಾಹೇಬರು, DT ಅವರು, ಉಪ ತಹಶೀಲ್ದಾರು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು, ಸರ್ವೇಯವರು ಎಲ್ಲರೂ ಕೂಡಿ ಬಂದು ಇಲ್ಲಿ ನಿಂತು 27ನೇ ತಾರೀಕು ಇದನ್ನು ರಸ್ತೆ ನಮಗೆ ಮಾಡಿಕೊಟ್ಟರು. ಇದರಿಂದ ಭಾಳ ಜನಕ್ಕೆ ಸಾರ್ವಜನಿಕ ಭಾಳ ನಮ್ಗೆ ಅನುಕೂಲ ಆಗೈತಿ. ಆ ಥರ ಈ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ತಾಲೂಕು ಆಡಳಿತಕ್ಕೆ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ. ನಾವು ಈ 4 ವರ್ಷದ ದಿವಸ ನಮಗೆ ಎಷ್ಟು ತ್ರಾಸ ಆಗೈತಿ ಅನ್ನೋದು ನಮ್ಗೆ ಗೊತ್ತೈತಿ. ಮತ್ತು ಈಗ ಅವರೆಲ್ಲ ನಮ್ಮ ಮನವಿಗೆ ಸ್ಪಂದಿಸಿ ತಹಶೀಲ್ದಾರ್ ಸಾಹೇಬರಾಗಲಿ, ಉಪ ತಹಶೀಲ್ದಾರ್ ಆಗಲಿ, RI ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ದವರಲ್ಲಿ ಸರ್ವೇಯರ್ ಆಗಲಿ ಎಲ್ಲರೂ ಇಲ್ಲಿ ಖುದ್ದಾಗಿ ಮುಂದೆ ಬಂದು ನಿಂತು ಕಾನೂನಾತ್ಮಕವಾಗಿ ನಮ್ಗೆ ಹಾದಿ ಮಾಡಿಕೊಟ್ಟರು, ರಸ್ತೆ ಮಾಡಿಕೊಟ್ಟರು. ಇದರಿಂದ ನಮಗೆ ಬಹಳ ಅನುಕೂಲ ಆಗೈತಿ. ಅವ್ರಿಗೆ ಎಲ್ಲರ ಪರವಾಗಿ, ಇಲ್ಲಿನ ನಾಗರಿಕರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದ್ದಾಗ ನಿಡ್ಕೊಂಡು ಮಕ್ಕಳು ಸ್ಕೂಲಿಗೆ ಭಾಳ ತೊಂದರೆ ರೀ. ಆಮ್ಯಾಗ ನಮ್ಮ ಹಸುಗಳ್ದ ಡಾಕ್ಟ್ರ್ ಬರೋಕೆ ಭಾಳ ತೊಂದರೆ ಇತ್ತು. ಇದ್ರ ಪರವಾಗಿ ನಾವು ತಹಶೀಲ್ದಾರ್ ಸಾಹೇಬ್ರ ಕಡೆ ಹೋದೆವು. ಸರ್ ನಮಗೆ ಹಾದಿ ಕಾನೂನು ಪ್ರಕಾರ ಮಾಡಿ ಕೊಡಂದೆವು. ಆಮ್ಯಾಗ ರೀ PA ಸಾಹೇಬ್ರು ಮತ್ತು ಬೇರೆ ಇಲಾಖೆದವರು ಅದು ಹೆಂಗೆ ಹಾದಿ ಐತ್ರಲ್ಲ ಅದು ಪ್ರಕಾರ ನಮ್ಗೆ ಅವ್ರು ಹಾದಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ನಾ ಭಾಳ ಅಂದ್ರೆ ಭಾಳ ನಮ್ಮ ತೋಟದ ಒಂದು 500 ಜನದ ಪೈಕಿ ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಕಾನೂನು ಬದ್ಧವಾಗಿ ಹಾದಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಹೆಂಗೆ ಮಾಡ್ಬೇಕು ಅನ್ನೋದು ಅವ್ರೇನು ಯಾರು ವಿರೋಧವಾಗಿ ಮಾಡಿಲ್ಲ. ಅವ್ರು ಕಾನೂನ್ದಾಗ ಹೆಂಗೆ ಐತಿ ಅದ್ರ ಪ್ರಕಾರ ಅವ್ರು ಮಾಡಿದ್ದಾರು. ನಾವು ಭಾಳ ನೋವು ಅನುಭವಿಸಿದ 27ನೇ ತಾರೀಕು ನಾವು 4 ವರ್ಷ ನೋವು ಅನುಭವಿಸಿದ. ಆ ನೋವಿಗೆ ಆ ಕಡೆ ದಿನ ಅನ್ಕೋತ ನಾವು ತುಂಬ ಒಂದು ಹಬ್ಬ ಹೆಂಗೆ ಆಚರಿಸ್ತೇವೆ ಆ ದಿವಸ ಹಂಗೆ ಆಚರಿಸಿದೆವು. ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನನ್ನಿಂದ.